ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಕ್ಕಾಗತಾನೆ ಅಂದ ಇರುವುದು ತುಂಬಿ ಬರುವುದು ಚಂದ್ರ ನಕ್ಕಾಗತಾನೆ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಮೊದಲನೇದಾಗಿ ನನ್ನ ಆತ್ಮೀಯ ಸ್ನೇಹಿತನಾದ KR ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ CM ರಾಜಶೇಖರ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಸಮಾಜಮುಖಿ ಕೆಲಸಗಳು ಇದೇ ರೀತಿ ಮಾಡ್ಕೊತಾ ಬರಬೇಕು, ಇದೇ ರೀತಿ ಹುಟ್ಟುಹಬ್ಬಗಳು ಆಚರಣೆ ಮಾಡ್ಕೊಳ್ಳಿ ಮತ್ತು ಎಲ್ಲ ಸಮಾಜಮುಖಿ ಕೆಲಸಗಳು ಮಾಡ್ಕೊಂಬರಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೆ ಆರೋಗ್ಯ ಯಶಸ್ಸು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊತೀವಿ. ಅವರು ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ವಿಶ್ ಮಾಡ್ತಾಯಿದ್ದೀವಿ. ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಥ್ಯಾಂಕ್ಸು. ಅವ್ರಿಗೂ ಅವ್ರ ಕುಟುಂಬಕ್ಕೆ ಒಳ್ಳೆ ಚೆನ್ನಾಗಿ ಇದು ಮಾಡಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾಯಿದ್ದೀವಿ. ಚಿಂತನಮಡವಾಳ ಡಾಕ್ಟರ್ ರಾಜಶೇಖರ್ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಅವರು ಎಷ್ಟೋ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಜಾಸ್ತಿ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಹ್ಯಾಂಡಿಕ್ಯಾಪ್ಟ್ ಅಂತ ಇಂಥ ಆಶ್ರಮಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಅವರಿರೋ ಇದಕ್ಕೆ ಎಲ್ಲಿ ಬೇಕಾದರೂ ಬರ್ಡೇ ಆಚರಿಸ್ಬೋದು. ಬಟ್ ಅವರು ಇಲ್ಲೇ ನನ್ನಿಂದ ಅಂದರೆ ಮಕ್ಕಳಿಗೋಸ್ಕರನೇ ಬಂದು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಬಂದು ಆಚರಿಸ್ತಾರೆ ನೋಡಿ. ಅದು ತುಂಬ ಯಾರಿಗೂ ಅಷ್ಟೊಂದು ಮನಸ್ಸು ಯಾರಿಗೂ ಅಷ್ಟು ಸಾಮಾನ್ಯವಾಗಿ ಬರೋದಿಲ್ಲ. ಅಂದರೆ ಅವರು ಒಳ್ಳೆ ಮನಸ್ಸನ್ನ ಇಲ್ಲಿ ತೋರಿಸ್ತಾರಲ್ಲ, ಅದು ನಮ್ಗೆ ತುಂಬ ಖುಷಿ ಆಗುತ್ತೈತೆ. ಅಂಥ ಮನಸ್ಸು ಇನ್ನೂ ಹೆಚ್ಚಾಗಿ ಹ್ಯಾಂಡಿಕ್ಯಾಪ್ಗಳಿಗೆ ಆಗಲಿ ಅನಾಥ ಮಕ್ಕಳಿಗೆ ಆಗಲಿ ತುಂಬ ಒಳ್ಳೆ ಕೆಲಸಗಳು ಮಾಡಿ ಅವರು ಹೊಟ್ಟೆ ತುಂಬಿಸಿದ್ರೆ ಇವ್ರಿಗೂ ತಾಯಿ ಮುದ್ದುರಮ್ಮ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ನಮ್ಮ ಅಣ್ಣ ರಾಜಶೇಖರ್ ಅವರಿಗೆ. ನನ್ನ ಪ್ರೀತಿಯ ಚಿಕ್ಕಪ್ಪನಾದ ಡಾಕ್ಟರ್ ರಾಜಶೇಖರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ಮಧುರಮ್ಮ ಆರೋಗ್ಯ ಆಯುಷು ಕೊಟ್ಟು ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಲಿ ಅಂತ ಆಶೀರ್ವಾದ ಕೇಳ್ಕೊತೀನಿ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ನನ್ನ ಈ ಒಂದು ಹುಟ್ಟುಹಬ್ಬನ ಈ ಥರ ಅದ್ದೂರಿಯಾಗಿ ಇಂಥ ಒಂದು ಜಾಗದಲ್ಲಿ ಇವರು ಆಚರಿಸಿದ್ದಾರೆ, ಇದು ನನಗೆ ಗೊತ್ತಿರಲಿಲ್ಲ. ಸೊ ಇದರಿಂದಾಗಿ ನಂಗೆ ತುಂಬ ಖುಷಿ ಆಯಿತು. ನಾವು ಪ್ರತಿ ವರ್ಷವೂ ಇದೇ ಥರ ಅನಾಥಾಶ್ರಮಗಳಿಗೆ ಹೋಗಿ ನಮ್ಮೊಂದು ಬರ್ತ್ಡೇನ ಆಚರಿಸ್ಕೊತೀವಿ. ಅಂದರೆ ನಮ್ಮಿಂದ ಇನ್ನೊಂದು 50 ಅಷ್ಟು ಜನಕ್ಕೆ ಒಂದು ಹೊತ್ತಿಗೆ ಊಟ ನಮ್ಮ ಕೈಲಾದಷ್ಟು ನಾವು ಅದು ಆಗಲಿ ಅಂತ ನಾವು ಅವ್ರಿಗೆ ಈ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಈ ಸಲ ನನಗೆ ಗೊತ್ತಿಲ್ಲದೇ ನಮ್ಮ ಸ್ನೇಹಿತರೆಲ್ಲ ಸೇರಿ ನನಗೆ ಈ ಥರ ಒಂದು ಅದ್ದೂರಿಯಾಗಿ ಬರ್ತ್ಡೇ ಮಾಡಿದ್ದಾರೆ. ಸೊ ನನ್ನಿಂದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೊದಲೇ ಬಾರಿಯಾಗಿ ನಮ್ಮ ರಾಜಶೇಖರ್ CM ಅವರು ನಮ್ಮ ಮಾವ ಆಗಿರೋರು ಅವರು ಹುಟ್ಟಿದಬ್ಬ ಅನಾಥಾಶ್ರಮದಲ್ಲಿ ಆಚರಿಸ್ಕೋಬೇಕಂತ ಹೇಳಿ ಎಲ್ಲಿವರೆಗೂ ಬಂದಿದ್ದಾರೆ. ಸುಮಾರು ವರ್ಷಗಳಿಂದನೂ ಅವರು ಅನಾಥಾಶ್ರಮಗಳಿಗೆ ತುಂಬ ಉಪಯೋಗ ಮಾಡ್ತಾನೆ ಬರ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಆ ಮಧುರಮ್ಮ ತಾಯಿ ಕೊಡಲಿ ಅಂತ ಹೇಳಿ ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ನಮ್ಮ ರಾಜಶೇಖರ್ ಮಾವ ಅವರಿಗೆ.